ಏನಂದ್ರಪ್ಪ? ಗಂಡಸ ಮಕ್ಕಳು ಏನ್ ಮಾಡ್ಬೇಕ್ರಪ್ಪ? ಪತಿನೇ ಹುಡ್ಕೊಂಡ್ ತಿರ್ಗಾಡ್ಬೇಕಪ್ಪ ಗಣಸರು. ಹೆಂಗ್ರೆ? ಹೆಣ್ಮಕ್ಳು ಪಾದ ಪೂಜೆ ಮಾಡ್ಕೋತ ಗಣಸರು ಕುಡ್ಕೋ ತಿರ್ಗಾಡೋದು. ಹೆಂಗ್ರೆ? ಹಾ ಏನ್ ಹೇಳಕತ್ತಾರ ಬಾಯಿಯವರು? ಪತಿನೇ ಪರಮಾತ್ಮನೆಂದು. ಪತಿನೇ ಪರಮಾತ್ಮ, ಗಂಡನೇ ದೇವರ. ಹೌದು. ಗಂಡನಿಂದಲೇ ಸದ್ಗತಿ, ಗಂಡನಿಂದಲೇ ಮುಕ್ತಿ. ಹೌದಲ್ಲಪ್ಪ? ಗಂಡನಿಂದಲೇ ಎಲ್ಲ ಚಾಜಗಳು ಹೆಣ್ಣು ಮಕ್ಕಳಿಗೆ ಸಿಕ್ಕವರಪ್ಪ. ಗಂಡನಿಂದಲೇ ಹೆಣ್ಣು ಮಕ್ಕಳು ಎಲ್ಲ ಐಶ್ವರ್ಯ ಕಂಡಾರ. ಹೌದು. ಪತಿನೇ ಪರಮಾತ್ಮ. ಹೌದಲ್ಲಪ್ಪ? ಅಲ್ಲ, ಪತಿನೇ ಪರಮಾತ್ಮ ಅಂದ್ರೆ ದೇವರ ಸಮಾನ ಇರ್ಬೇಕವ. ಹೌದು, ಇರ್ಬೇಕಲ್ಲಪ್ಪ. ಗಂಡನೇ ದೇವ್ರ ಅಂತ ತಿಳ್ಕೊಂಡಾರ. ಹೌದು. ಹೌದಾ? ಹೌದು. ಮತ್ತವ ದೇವ್ರ ಸಮಾನ ಇದ್ರೆ ಅವನಿಗೆ ಪತಿನೇ ಪರಮಾತ್ಮ, ಗಂಡನೇ ದೇವ್ರ ಅಂತಾರ. ಇರ್ತಾರಪ್ಪ. ಅಲ್ಲ, ಮುಂಜಾನೆ ಮನೆಯಿಂದ ಹೊರಗೆ ಹೋದಪ್ಪ ಅಂದ್ರ ಏನ್ ಮಾಡ್ತಾರಪ್ಪ? ಹಾಲಿ ಬರೋ ಮುಂದೆ ಹಂಗೆ ಇರ್ಬೇಕು ಅವ ಮನೆಗೆ ಬರಾಗ. ಮತ್ ಹಂಗೆ ಇರ್ತಾರ ಮತ್ತ ಹೆಚ್ಚಿಗೆ ಬರ್ತಾನೆ ಕೈಯಕ. ಅಲ್ಲ, ಮನಿಗ್ ಬರ ಮುಂದೆ 10 ಮನಿ ಬರಾಗ ಹಂಗೆ ಬರಂಗಿಲ್ಲವ. ಹ್ಯಾಂಗ ಬರ್ತಾರಪ್ಪ? ದೇವ್ರಂಗ ಇರಲ್ಲವ. ಹ್ಯಾಂಗ ಇರ್ತಾರಪ್ಪ? ದೇವಿನಂಗಾಗಿ ಬಂದಿರ್ತಾನ. ದಾರ ಕೊಡುದು. ದೇವಿನಂಗಾಗಿ ಬಂದಕ್ಕರಾಗ ಪತಿನೇ ಪರಮಾತ್ಮ ಅಂತ ಅನ್ನೋದು ಹೆಂಗ ಅವನಿಗೆ ಅನ್ಬೇಕೇನಪ್ಪ? ಎಲ್ಲಿ ಬಿದ್ದಿರ್ತಾನೋ, ಎಲ್ಲಿ ಎದ್ದಿರ್ತಾನೋ, ಬಾಲ್ಗಾಯ ಎಲ್ಲ ಬಂದಾಗ ಹಾದಿ ಬಂದಿರ್ತಾನ. ಆ ಗಂಡನ ದೇವ್ರ ಅಂತ ಹೇಳ್ಯಾರ. ತೊಳಿ ನನ್ನ ಪಾದ ಅಂದ್ರೆ ತೊಳಿತಾರೆ ಯಾರೇ? ತೊಳಿಬೇಕೇನಪ್ಪ ಏನಿದ್ರು? ಅಲ್ಲ, ಹ್ಯಾಂಗ ತೊಳಿತಾರ ಅವನಿಗೆ ಪಾದ? ಯಾಕಂದ್ರ ದೇವ್ರ ಸಮಾನ ಇರ್ಬೇಕವ. ಹೌದಲ್ಲಪ್ಪ? ಹೌದಾ? ಹೌದು. ಅಲ್ಲೇ ದೇವ್ರ ಅಂದಾರ ಅವ್ರಿಗೆ. ಹೌದು. ಅದಕ್ಕ ಅಮ್ಮ ನೋಡಿ ಹೆಂಗಾಗದಪ್ಪ ಅಂದ್ರ ಕೃತಾಯುಗ ದ್ವಾಪಾರ ಯುಗ ಕಲಿಯುಗ. ಕಲಿಯುಗದೊಳಗೆ ಬಂದು ಕಲ್ಲು ದೇವರ ಪೂಜೆ ಮಾಡೋದು ನಡೆದದ. ಹೌದು. ಇದಕ್ಕೆಲ್ಲ ಬೆಳ್ಳಿ ಬಂಗಾರ ದೇವರ ಪೂಜೆಗಳಿದ್ದು ಇದ್ದಲ್ಲಪ್ಪ. ಈ ಕಲಿಯುಗದಾಗ ಬಂದು ಕಲ್ಲು ದೇವರ ಪೂಜೆ ಮಾಡ್ಲಿಕ್ಕೆ. ಹೌದು. ಭಕ್ತಿ ಅನ್ನೋದು ಉಳಿದಿಲ್ಲ. ಹೆಂಗಾಗ್ಯದಪ್ಪ ಅಂದ್ರ ಹೆಂಗಾಗ್ಯದಪ್ಪ? ಗಂಡನೇ ದೇವರ. ಹೌದು. ಅವಾಗ ಹಿಂದೆ ಹೆಣ್ಮಕ್ಳೆಲ್ಲ ಹಾಡ್ತಿದ್ರು, ಏನಂತ ಹಾಡ್ತಾರಪ್ಪ? ಮನಿನೇ ಗುಡಿಯಮ್ಮ ಪತಿನೇ ದೇವರಮ್ಮ. ಹೌದು. ಮನಿನೇ ಗುಡಿಯಮ್ಮ ಪತಿನೇ ದೇವರಮ್ಮ. ಹೌದಲ್ಲಪ್ಪ? ಈಗ ಅದು ಹೋಗ್ಯದ ಕಾಲ. ಈಗೇನ್ ಬಂದದಪ್ಪ? ಮನಿನೇ ದೇಗಲ್ಲಮ್ಮ, ಮನಿನೇ ಗುಡಿಯಮ್ಮ ಅನ್ನೋದು ಹೋಗಿ ಮನಿನೇ ದೇಗಲ್ಲಮ್ಮ, ಪತಿನೇ ಹಂಗಮ್ಮ. ಪತಿ ಆ ರೀತಿ ಮಾಡಿದ್ರ ಕಾಲ ಈ ರೀತಿ ಆಗ್ಬೋದಪ್ಪ. ಅಲ್ಲ, ಹಂದಿ ಮಕ್ಕಳ ಜಾಗನಾಗ ಮಂಜು ಮಕ್ಕಳು ಕಟ್ಟಾರ. ಹೌದು. ಹೌದಲ್ಲಪ್ಪ? ಅದಕ್ಕೆ ಹೆಂಗ್ರಿ ಹಾಗಾದ್ರೆ ಇಂಡಿಯಾಗ ನೋಡಿ ಎಲ್ಲ ಬರಾಗ ಹೆಂಗಾಯ್ತು? ಹೌದಪ್ಪ. ಮಕ್ಕೊಂಡಿದ್ನಲ್ಲ ಒಬ್ಬ ಗಟ್ಟರ ದಂಡಿಗೆ. ಬರೋ ಮುಂದೆ ಎಲ್ಲಿ ಮಕ್ಕೊಂಡಿದ್? ಗಟ್ರಾಗ ಮಕ್ಕೊಂಡಿದ್. ಗಟ್ರನಾಗ. ಹೌದು. ಮಕ್ಕೊಂಡು ಏನತ್ತಿದ್ದ? ಏನತ್ತಿದ್ದಪ್ಪ? ಹಂದಿಗಳೆಲ್ಲ ಸ್ವಚ್ಛಾಲ ತಿರುಗಾಡ್ಲಕತ್ತಿದ್ದು. ತಿರುಗಾಡಿ ಹೌದು ಅಲ್ಲಿ ನಾವು ಬಾಯಿ ಲೆಕ್ಕಲಕತ್ತು. ಹಂದಿ ಇವನು ಬಾಯಿ ಲೆಕ್ಕಲಕತ್ತು. ಬಾಯಿ ಲೆಕ್ಕಲಕತ್ತ ಏನತ್ತಾನ? ಏನತ್ತಾನ? ನೀನ್ ನನಗೆ ಯಾಕೆ ಬೆಲ್ಲ ಕೊಡ್ತೀನಿ ಏನೋ ತಂದು ಅವನಿಗೆ ಮನೆ ಮುಕ್ಕೊಂಡಂಗಾಗ್ಯದಪ್ಪ. ಆರಾಮ್ ಕಾಟದ ನೋಡ್ಕೊಟ್ಟಾಗ ಆರಾಮ್ ಗಾಡಿ ಮೇಲೆ ಕಾಟದ ಮುಕ್ಕೊಂಡಂಗಾಗ್ಯದ. ಅದಕ್ಕೆ ಹಂದಿಗಳು ಅರ್ಚಿ ಹೋಗೋದು. ಏನಂತ ಹೋಗ್ದವಪ್ಪ? ತಹಸೀಲ್ದಾರ್ದಾಗ ಅರ್ಚಿ ಹೋಗೋದು. ಹೌದು. ತಹಸೀಲ್ದಾರ್ ಬಂದ ತಹಸೀಲ್ದಾರ್ ಬಂದು ನೋಡಿದ್ರ ಊರು ಸುತ್ತಲ್ಲ ಅವರೇ ಮುಕ್ಕೊಂಡಾರ. ಇವತ್ತನ್ನೆಲ್ಲ ಮನೆಗೆ ಹೋಗಿ ಅಂದವ ಗಂಡಾಳೆ ಮುಕ್ಕೊಂಡದಪ್ಪ. ತಹಸೀಲ್ದಾರ್ ಹೇಳಿದ್ರು, ಈ ಕಡೆಲ್ಲ ಮನೆಗೆಲ್ಲ ಬೈ, ನಿಮ್ಮ ಆಫೀಸ್ಗೆಲ್ಲ ಬೈ, ನಮಗ್ ಜಾಗ ಕೊಲ್ಲ ಮಾಡು, ನಮಗ್ ಜಾಗ ಕೊಲ್ಲ ಮಾಡು. ಅದಕ್ಕ ಹಿಂಗ ಇಂಥ ಕಾಲ ಬಂದದ. ಏನಿದ್ರು ಮಾಡೇಬೇಕಲ್ಲಪ್ಪ. ಏನು ಮಾಡ್ಬೇಕಮ್ಮ? ಪಾದ ಪೂಜೆ ಅಪ್ಪ. ಪಾದ ಪೂಜೆ ಮಾಡ್ರಿ. ಏನ್ ತುಳಿದು ಬಂದನ ಏನ್ ಬಿಟ್ಟು ಮಾಡ್ರಿ. ಹೆಣ್ಣು ಮಕ್ಕಳು ನಡಿಬೇಕವ್ವ, ಪತಿನೇ ಪರಮಾತ್ಮನೆಂದು. ಹೆಣ್ಣು ಮಕ್ಕಳು ನಡಿಬೇಕವ್ವ, ಗರತಿಯಾಗಿ ಗಂಡನ ಮನೆಯ ಬಾಳು ಬೆಳಗಬೇಕವ್ವ. ಗರತಿ
ಹುಚ್ಚನಿರಲಿ ಹುಮ್ಮಾನಿರಲಿ ಕುರುಡನಿರಲಿ ಕುಂಡನಿರಲಿ ಹುಚ್ಚನಿರಲಿ ಹುಮ್ಮಾನಿರಲಿ ಹೇಮರಟ್ಟಿ ಮಲ್ಲಮ್ಮನಂತೆ ಬಾಳು ಬೆಳಗಬೇಕು ಹೇಮರಟ್ಟಿ ಮಲ್ಲಮ್ಮನಂತೆ ಬಾಳು ಬೆಳಗಬೇಕು ತೊಟ್ಟಿಲ ತೂಗುವ ಕೈಯ ಜಗವನ್ನೇ ತೂಗುವ ನೋವ ತೊಟ್ಟಿಲ ತೂಗುವ ಕೈಯ ಜಗವನ್ನೇ ತೂಗುವ ನೋವ ಸತ್ಯ ಶರಣರ ಮಾತಾ ಸುಳ್ಳಲ್ಲ ತಂಗ್ಯವ್ವ ಸತ್ಯ ಶರಣರ ಮಾತಾ ಸುಳ್ಳಲ್ಲ ತಂಗ್ಯವ್ವ ಇಂಡಿ ತಾಲೂಕನ ಗೊರನಾಳ ಗ್ರಾಮವ್ವ ಇಂಡಿ ತಾಲೂಕನ ಗೊರನಾಳ ಗ್ರಾಮವ್ವ ಗುರುಬಾಳಯ್ಯ ಮುನೂರಿ ಕವನ ಮರಿಬ್ಯಾಡ ತಂಗ್ಯವ್ವ ಗುರುಬಾಳಯ್ಯ ಮುನೂರಿ ಕವನ